ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಶ್ರೀರಾಮ ನವಮಿ ಹಾಗೂ ಅಸಿಕರಗ ಮಹೋತ್ಸವ ಅಂಗವಾಗಿ ಸವಿತಾ ಮಹಾಋಷಿ ಹಾಗೂ ಜಿಗಣಿ ಹೋಬಳಿ ಸವಿತಾ ಸಮಾಜದ ವತಿಯಿಂದ ಶ್ರೀ ಸೋಮೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಸೀತಾರಾಮ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಇಂದು ಮುನಿರತ್ನಪ್ಪ ಕುಟುಂಬದವರಿಂದ ಶ್ರೀ ಸೋಮೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಸೀತಾರಾಮ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಸೀಮಂಜು ಹಾಗೂ ಕುಟುಂಬದ ಸದಸ್ಯರಿಂದ ದೇವಾಲಯದಲ್ಲಿ ಅಭಿಷೇಕ ಪೂಜೆಯನ್ನು ನೆರವೇರಿಸಿಕೊಟ್ರು. ಹಾಗೆಯೇ ಅನ್ನದಾಸೋಹವನ್ನು ಮುನಿರತ್ನಪ್ಪ ಕುಟುಂಬದವರಿಂದ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಚಂಡವಾದ್ಯ, ನಾದಸ್ವರ, ಊರಿನ ಪ್ರಮುಖ ರಸ್ತೆಯಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ಮತ್ತು ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗುಂಡಪ್ಪ, ಮರಿದಾಸಪ್ಪ, ನಾಗರಾಜ್, ರಾಜೇಂದ್ರ, ಮಂಜು, ರವಿ, ಲೋಕೇಶ್, ರಾಮಾಂಜಿ, ರಾಮಚಂದ್ರು, ಮುನಿರಾಜು, ರಾಮಾಂಜಿ, ವೆಂಕಟೇಶ್, ರಾಜಪ್ಪ, ವೆಂಕಟೇಶಪ್ಪ, ಶ್ರೀನಿವಾಸ್, ಯದುಕುಮಾರ್, ಸುರೇಶ್ ಬಾಬು, ಮಂಜುನಾಥ್, ಮುರಳಿ, ಜಗ್ಗು, ಜಿಗಣಿ, ಮಹೇಶ್ ಕುಮಾರ್, ಸೋಮಶೇಖರ್ ಮತ್ತು ಸವಿತಾ ಸಮಾಜದ ಬಂಧುಗಳು ಹಾಜರಿದ್ದರು. ವೆಂಕಟೇಶ್ ಪ್ರಭು ತಾಲೂಕಿನಿಂದ ವರ್ಷ ಮಾಡುವಂತಹ ಈ ಚತುರ್ಭುಜ ರಾಮಚಂದ್ರ ಸ್ವಾಮಿ ಶ್ರೀರಾಮನವಮಿ ಪ್ರಯುಕ್ತ ಭಗವದ್ಭಕ್ತ ವಿವಿಧ ಸೇವೆಯನ್ನು ಮಾಡ್ತಾ ಇರುವಂತಹ ಮುನಿರಾಜರವರ ಕುಟುಂಬ ಸದಾ ಸಮೃದ್ಧಿಯಾಗಿ ಜೀವನ ನಡೆಸಲಿ ಅಂತ ಹೇಳಿ ಎಲ್ಲರೂ ಸಿದ್ಧಿ ದ್ವಾರ ಶ್ರೀ ಲಕ್ಷ್ಮೀ ಸಮೇತ ನರಸಿಂಹ ಸ್ವಾಮಿ ಸಂಪೂರ್ಣ ಪೂರ್ವಕ ಪ್ರಾರ್ಥನಾ ಕರ್ಮ ಪರಮೇಶ್ವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಪೂಜೆ ಪ್ರಾರಂಭ ಆಗುತ್ತೆ.
श्री रामचंद्र की सरं दीर्घमायुः भवन्तु सर्वसन्मङ्गलानि भवन्तु शतं जीव सुखी भव
ಜಿಗಣಿ ಹೋಬಳಿ ಸವಿತಾ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಲ್ಲಕ್ಕಿ ಉತ್ಸವ ಶ್ರೀರಾಮನವಮಿಯ ಪ್ರಯುಕ್ತ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಮುನಿರತ್ನಪ್ಪ ಹಾಗೂ ಅವರ ಕುಟುಂಬ ವರ್ಗದವರು ಬಹಳ ವರ್ಷಗಳಿಂದ ತಮ್ಮ ಸ್ವಂತ ಖರ್ಚಿನಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೆಯೇ ಇದೇ ದಿನ ಬೆಳಿಗ್ಗೆ ಅಭಿಷೇಕ ಪೂಜೆ ನಡೆದಿರುತ್ತೆ. ಅದನ್ನು ಶ್ರೀ ಮಂಜುನಾಥನವರು ಹಾಗೂ ಅವರ ಕುಟುಂಬ ವರ್ಗದವರು ಪ್ರತಿ ವರ್ಷದಂತೆ ಈ ವರ್ಷ ನಡೆಸಿಕೊಂಡು ಬಂದಿರುತ್ತಾರೆ. ಈ ಒಂದು ಸಮಾರಂಭಕ್ಕೆ ಸಮಾಜದ ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರುವಂತಹ ಶ್ರೀಯುತ ಮುನಿರತ್ನಪ್ಪ ಹಾಗೂ ಅವರ ಕುಟುಂಬ ವರ್ಗದವರು ಇದೇ ರೀತಿ ಇನ್ನೂ ಹಲವಾರು ವರ್ಷಗಳು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರಲಿ. ಹಾಗೂ ಅವರಿಗೆ ನರಸಿಂಹಸ್ವಾಮಿ ಹಾಗೂ ಶ್ರೀರಾಮ ದೇವರ ಎಲ್ಲ ಆಶೀರ್ವಾದವು ಅವರ ಕುಟುಂಬ ವರ್ಗಕ್ಕೆ ಸಿಕ್ಕಿ ಇನ್ನೂ ಸಮೃದ್ಧಿಯಾಗಿ ಅವರು 100 ವರ್ಷ ಬಾಳಲಿ ಅಂಥೇಳಿ ನಮ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮ ಸವಿತಾ ಸಮಾಜದ ಮುಖಂಡರ ವತಿಯಿಂದ ಹೃದಯಪೂರ್ವಕವಾಗಿ ಬೇಡ್ಕೊತೀನಿ. ಇರೋದ್ರಿಂದ ಪೂಜೆ ಮಾಡಿಸಿದ್ದಾರೆ. ವರ್ಷನೂ ಪಲ್ಲಕ್ಕಿ ಮಾಡಿಸ್ತಾರೆ ನಮ್ಮ ಬಾವರು. ಇಷ್ಟು ವರ್ಷದಿಂದ ನಮಗೆ ಬರೋಕ್ಕಾಗಿಲ್ಲ. ಸೊ ಇವತ್ತು ಬಂದಿರೋದು ನಮ್ಮ ಪುಣ್ಯ ಅನ್ಕೊತೀವಿ. ಇದೆಲ್ಲ ನೋಡ್ತಾಯಿದ್ದೀವಿ ಕಣ್ ತುಂಬ ಅದ್ಧೂರಿಯಾಗಿ ವರ್ಷನೂ ಮಾಡ್ತಾಯಿದ್ದಾರೆ ಅನ್ನೋದಷ್ಟು ನಮಗೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ವರ್ಷವೂ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷವಾದಂತಹ ವಿದ್ಯುತ್ ಅಲಂಕಾರಗಳು ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಪಂಚಾಮೃತ ಅಭಿಷೇಕ ಅಲಂಕಾರ, ಹೂವಿನ ಅಲಂಕಾರ ಶ್ರೀಯುತ ಮುನಿರಾಜ್ ಅವರ ಕುಟುಂಬ, ಮುನಿರತ್ನ ಅವರ ಕುಟುಂಬ ನೆರವೇರಿಸ್ಕೊಂಡು ಬರ್ತಾಯಿದೆ. ಆ ಭಗವಂತ ಅನುಗ್ರಹ ನಮ್ಮ ಜಿಗಣಿ ಗ್ರಾಮಕ್ಕೂ, ರಾಜ್ಯಕ್ಕೂ, ರಾಷ್ಟ್ರಕ್ಕೂ ಎಲ್ಲರಿಗೂ ದೊರಕಲಿ ಅಂಥೇಳಿ ಈ ರೀತಿ ಕೇಳ್ಕೊಳ್ತೀವಿ. ಹಾಗೂ ವರ್ಷ ಮಾಡುವಂತಹ ಮುನಿರತ್ನ ಅವರ ಕುಟುಂಬ ಒಳ್ಳೆಯದಾಗಲಿ, ಭಗವಂತ ಅನುಗ್ರಹ ಸದಾ ಇರಲಿ ಅಂಥೇಳಿ ಸವಿತಾ ಸಮಾಜ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಮುಂದಿನ ದಿನದಲ್ಲೂ ಇದೇ ರೀತಿ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ನಮ್ಮೆಲ್ಲರ ಆಶಯ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.